ತಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಮರವಿಜ್ಞಾನ ಮತ್ತು ತಾಂತ್ರಿಕ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಹವಾಮಾನದಲ್ಲಿ ಉಂಟಾಗುತ್ತಿರುವ ಏರುಪೇರನ್ನು ತಗ್ಗಿಸುವಲ್ಲಿ ಮರದ ಪಾತ್ರ ಈ ಕುರಿತಂತೆ 2 ದಿನಗಳ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣ ಇಂದು ಮುಕ್ತಾಯಗೊಂಡಿತು. ಸಿಕ್ಕಿಂ ರಾಜ್ಯದ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಥಾಮಸ್ ಚಾಂಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ದೇಶದ ವಿವಿಧ ಭಾಗಗಳಿಂದ ಬಂದಿದ್ದ ಮರವಿಜ್ಞಾನಿಗಳು ಹಾಗೂ ಅರಣ್ಯಾಧಿಕಾರಿಗಳು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಇಂಥ ಸೆಮಿನಾರ್ ಮರವಿಜ್ಞಾನ ಮತ್ತು ಹವಾಮಾನ ನಿಯಂತ್ರಣ ಇದು ಮೊದಲನೇದಾಗಿ ನಡೀತಾ ಇದೆ. ಈ ಥರ ನಮ್ಮ ದೇಶದಲ್ಲಿ ಇದುವರೆಗೂ ಎಲ್ಲೂ ನಡೆದಿಲ್ಲ. ಬೇವು, ಮಾವು ಇಂಥವೆಲ್ಲ ಕಾಮನ್ ಏನು ಮರಗಳಿದ್ದಾವೆ ಅದನ್ನು ಒಳ್ಳೆ ರೀತಿಯಲ್ಲಿ ಯಾವ ಥರ ಉಪಯೋಗಿಸ್ಬೇಕಂತ ಅದ್ರ ಬಗ್ಗೆನೂ ನಮ್ಮ ಸಂಸ್ಥೆಯಲ್ಲಿ ಸಂಶೋಧನೆ ನಡೀತಾ ಇದೆ. ಈ ಮರವನ್ನು ಜಾಸ್ತಿ ಹೇಗೆ ನಮ್ಮ ಒಂದು ಪಾಲಿಸಿನಲ್ಲಿ ತರಬೇಕಂತ ಅದು ಒಂದು ನಮ್ಮ ವಿಚಾರಣೆ ಇದೆ. ಅದೇ ಬೇರೆ ದೇಶದಲ್ಲಿ ಉದಾಹರಣೆಗೆ ಯುರೋಪು, ಅಮೇರಿಕಾ ಮತ್ತು ಆಸ್ಟ್ರೇಲಿಯಲ್ಲಿ ಆಲ್ರೆಡಿ ಅವರು ಮರದ ಬಗ್ಗೆ ಜಾಸ್ತಿ ಗಮನ ಕೊಡ್ತಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಮರದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಂತ ಈ ಒಂದು ಈ ಸೆಮಿನಾರ್ನ ಉದ್ದೇಶ ಆಗಿದೆ. ಎನ್.ಆರ್. ಪುರ ತಾಲೂಕು ಅಳಲಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಶಿಮೋನ್ ಅವರು 16 ಎಕರೆ ಪ್ರದೇಶವನ್ನು ಹೊಂದಿದ್ದು ರಬ್ಬರ್, ಅಡಿಕೆ, ಶುಂಠಿ, ಬಾಳೆ, ತೆಂಗು, ಸಪೋಟ, ಮೇವಿನ ಬೆಳೆಗಳು ಹಾಗೂ ಭತ್ತವನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಹೈನುಗಾರಿಕೆಯನ್ನು ಸಹ ಕೈಗೊಂಡಿರುವ ಅವರು ಮುರ್ರಾ ಎಮ್ಮೆ ಹಾಗೂ ಹಸುಗಳನ್ನು ಸಾಕುತ್ತಿದ್ದಾರೆ. ಕೊಟ್ಟಿಗೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ರಾಸುಗಳಿಗೆ ಸಮತೋಲನ ಆಹಾರವನ್ನು ನೀಡುವಲ್ಲಿ ಹೆಚ್ಚು ಗಮನ ಹರಿಸುವ ಶಿಮೋನ್ ಅವರು ಪಶುಪಾಲನೆ ಇಲಾಖೆಯಿಂದ ದೊರೆಯುವ ಹಲವು ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ಕೋಳಿ ಸಾಕಣೆಯನ್ನು ಸಹ ಕೈಗೊಂಡಿದ್ದು ಈ ರೀತಿ ಹಲವು ಕಸುಬುಗಳಲ್ಲಿ ರೈತರು ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಆದಾಯ ಗಳಿಸಬಹುದು ಎನ್ನುತ್ತಾರೆ ಶಿಮೋನ್ ಅವರು. ಒಟ್ಟು 6 ಹಸುಗಳಿದ್ದಾವೆ, 4 ಎಮ್ಮೆಗಳಿದ್ದಾವೆ. ಮುರ್ರಾ ಎಮ್ಮೆಗಳು ದೇಶದಲ್ಲಿ ಹೆಸರಾಂತ ಎಮ್ಮೆಗಳು. ಇದು ದಪ್ಪ ಹಾಲು ಬರುತ್ತೆ. ಹಾಲು ದಪ್ಪ ಅಲ್ಲದೇ 10 ರಿಂದ 15 ಲೀಟ್ರ್ ಹಾಲು ಬರುತ್ತೆ. ಇದು ತಮಿಳುನಾಡು ಈ ರೋಡಿಂದ ತಂದ ಎಮ್ಮೆಗಳಿದು. ಇದುಗಳ ಮರಿಗಳನ್ನು ತಂದು ಈಗ ಸಾಕಿ ಗಬ್ಬ ಇದ್ದಾವೆ. ಇಲ್ಲಿ ಇದಕ್ಕೆ ಭಾಳ ಬೇಡಿಕೆ ಇದ್ದು ಆಮೇಲೆ ಒಳ್ಳೆ ಹಾಲುಗಳನ್ನು ಕೊಡೋದ್ರಿಂದ ಈ ಎಮ್ಮೆಗಳನ್ನು ತಳಿ ಮಾಡಿ ಇಲ್ಲಿ ಎಲ್ಲರಿಗೂ ಮಾರಾಟ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ. ನಾವು 5-6 ಎಕರೆ ಗದ್ದೆ ಬೆಳಿತೀವಿ. ಆ ಗದ್ದೆ ಹುಲ್ಲು ತೊಗೊತೀವಿ. ಆಮೇಲೆ ನಮಗೆ ಪಶುವೈದ್ಯ ಶಾಲೆಯಿಂದ ನಮಗೆ ಜೋಳ ಬೀಜ ಕೊಡ್ತಾರೆ. ಅದನ್ನು ಮಳೆಗಾಲಕ್ಕೆ ಬರೋ ಬೀಜಗಳನ್ನು ನಾವು ಅಂಕಲಲ್ಲಿ ಹಾಕ್ತೀವಿ. ಬೇಸಿಗೆ ಬರೋದನ್ನು ಗದ್ದೆ ಕುಯ್ದಾದ್ಮೇಲೆ ಬೇಸಿಗೆ ಗದ್ದೆಯಲ್ಲಿ ಹಾಕಿ ಅದನ್ನು ಕಟಾವು ಮಾಡಿ ಯಂತ್ರ ಕೊಟ್ಟಿದ್ದಾರೆ. ಕಟಾವು ಮಿಷನ್ನು ಪಶುವೈದ್ಯ ಶಾಲೆಯಿಂದ ಯಂತ್ರ ಕೊಟ್ಟಿದ್ದಾರೆ. ಯಂತ್ರದಲ್ಲಿ ಕಟಾವು ಮಾಡಿ ದನಗಳಿಗೆ ಕೊಡ್ತೀವಿ. ಮಿಷಿನಲ್ಲಿ ಕಟ್ ಮಾಡಿ ಕೊಡೋದ್ರಿಂದ ಆ ಫುಡ್ಡು ತಿನ್ನಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ವೇಸ್ಟೇಜ್ ಆಗಲ್ಲ. ಆಮೇಲೆ ಈ ಕಟ್ ಮಾಡಿಕೊಡೋ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಅಂತ ವೈದ್ಯಾಧಿಕಾರಿಗಳ ಸಲಹೆ ಇದೆ. ಅದು ವಾಸ್ತವ ಸತ್ಯ ಇರೋ ವಿಚಾರ. ವ್ಯಾಕ್ಸಿನೇಷನ್ ಎಲ್ಲ ಟೈಮಿಗೆ ವೈದ್ಯಾಧಿಕಾರಿಗಳು ಬಂದು ನೋಡಿ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಬೇಕು, ಔಷಧಿಗಳು ಏನೇನು ಬೇಕೋ ಟೈಮಿಗೆ ಮಾಡಿಕೊಡ್ತಾ ಇದ್ದಾರೆ. ಕೊಟ್ಟಿಗೆ ನೋಡಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ದನಗಳಿಗೆ ಸೇಫ್ಟಿ ಆಗಿರೋ ನಮ್ಮ ಒಂದು ಮನೆ ಟೈಪಲ್ಲೇ ಮಾಡಿ ಎಲ್ಲ ಜಾರು ಉಚ್ಚೆ ಇದ್ಯಾವುದು ಇಲ್ಲಿ ನಿಲ್ಲೋ ರೀತಿಯಲ್ಲಿ ಹೋಗಿ ಅಲ್ಲಿ ಸ್ಟಾಕ್ ಆಗುತ್ತೆ. ಆ ಸ್ಟಾಕ್ ಆದ ಸಗಣಿ, ಉಚ್ಚೆ ನೀರು ಮಿಕ್ಸ್ ಮಾಡಿದ ಸಗಣಿಯನ್ನು ನಾವು ಅಡಿಕೆ ಗಿಡಕ್ಕೆ, ತೆಂಗಿನ ಬುಡಕ್ಕೆ ಮತ್ತು ಬೇಸಾಯ ಮಾಡಲಿಕ್ಕೆ ಎಲ್ಲರಿಗೂ ಉಪಯೋಗಿಸ್ತೀವಿ. ಭಾರಿ ಚೆನ್ನಾಗಿ ಬರುತ್ತೆ. ಈ ಉಚ್ಚೆನು ಸಗಣಿ ಮಿಕ್ಸ್ ಆದ್ರಿಂದ ಗೊಬ್ಬರ ಫಲ ಜಾಸ್ತಿ ಇರುತ್ತೆ, ಹೆಚ್ಚಿಗೆ ಇರುತ್ತೆ. ದಿನಕ್ಕೆ 35 ರಿಂದ 40 ಲೀಟ್ರ್ ಹಾಲು ಬರುತ್ತೆ. ಯಾವ ಕಾರಣಕ್ಕೂ ಹೈನುಗಾರಿಕೆ ಲಾಸ್ ಅಲ್ಲ. ಕೋಳಿ ಸಾಕಿದ್ದೀನಿ, ಟರ್ಕಿ ಕೋಳಿ ಸಾಕಿದ್ದೀನಿ, ಕಿಣ್ಣಿ ಕೋಳಿ ಇದೆ, ನಾಟಿ ಕೋಳಿ ಇದ್ದಾವೆ. ಎಲ್ಲವೂ ಹೈನುಗಾರಿಕೆಯಲ್ಲಿ ನಮಗೆ ಏನು ಲಾಸ್ ಏನಾಗಲಿಲ್ಲ. ಮತ್ತು ಯಾವುದಾದ್ರು ಎಲ್ಲ ಮಿಕ್ಸ್ ಬೆಳೆ ಇದ್ದರೆ ರೈತ ಯಾವತ್ತೂ ಕೈ ಸುಟ್ಕೊಳ್ಳಲ್ಲ, ಅಂದರೆ ಲಾಸ್ ಮಾಡ್ಕೊಳ್ಳಲ್ಲ ಅನ್ನೋ. ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ನಾಳೆ ಅಂದರೆ ಫೆಬ್ರವರಿ 17ನೇ ತಾರೀಕು ಶುಕ್ರವಾರದಂದು
ಒಂದು ದಿನದ ತರಕಾರಿ ಬೆಳೆಗಳ ಕ್ಷೇತ್ರೋತ್ಸವವನ್ನು ಆಯೋಜಿಸಲಾಗಿದೆ. ಈ ದಿಸೆಯಲ್ಲಿ ನಡೆದಂಥ ಸಂಶೋಧನೆಗಳ ಫಲವಾಗಿ ನಮ್ಮ ತರಕಾರಿ ವಿಭಾಗದಿಂದ ಹೆಚ್ಚು ಕಡಿಮೆ 254 ತಳಿಗಳು ಈ 50 ವರ್ಷಗಳಲ್ಲಿ ಹೊರಗಡೆ ಬಂದಿದೆ. ಈ ತಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಹೊಸ ತಳಿಗಳು, ರೋಗ ನಿರೋಧಕ ಶಕ್ತಿ ಇರುವಂಥದ್ದು, ಕೀಟ ನಿರೋಧಕ ಶಕ್ತಿ ಇರುವಂಥ ಹೆಚ್ಚು ಕಡಿಮೆ 25 ತರಕಾರಿ ಬೆಳೆಗಳ 54 ತಳಿಗಳ ಒಂದು ಕ್ಷೇತ್ರೋತ್ಸವವನ್ನು ನಾವು 17ನೇ ತಾರೀಕು ಮಾಡ್ತಾಯಿದ್ದೇವೆ. ನಮ್ಮ ಇಲ್ಲಿ ಈ ಭಾಗದ ರೈತರಿಗೆ ಉಪಯೋಗವಾಗಲಿ ಅಂಥೇಳಿ ಈ ತರಕಾರಿ ಬೆಳೆಗಳನ್ನು ನಮ್ಮ ಪ್ರಾತ್ಯಕ್ಷಿಕ ತಾಕುಗಳಲ್ಲಿ ಬೆಳೆದಿದ್ದೇವೆ. ಒಂದು ಏನು ಅಂತ ಹೇಳಿದರೆ, ಈ ತಳಿಗಳು ಯಾವ ರೀತಿಯಲ್ಲಿ ಈಗ ಇರುವಂಥ ಬೇರೆ ತಳಿಗಳಿಗಿಂತ ಉತ್ತಮ ಮಟ್ಟದ್ದು ಅಂತ ಹೇಳಿ ರೈತರು ಅದನ್ನು ನೋಡಿ ತಿಳ್ಕೊಳ್ಬಹುದು. ಎರಡನೇದು, ಯಾವ ತರಹ ಬೆಳಿಬಹುದು, ಯಾವ ತರಹ ನೀರಿನ ನಿರ್ವಹಣೆ, ರಸಗೊಬ್ಬರದ ನಿರ್ವಹಣೆ ಯಾವ ಥರ ಮಾಡಬಹುದು. ನಂತರ ಇದಲ್ಲದೇ ಮೌಲ್ಯಾಧಾರಿತ ವಸ್ತುಗಳನ್ನು ಯಾವ ಥರ ಈ ಕೆಲವು ತರಕಾರಿಗಳಿಂದ ಮಾಡಬಹುದು. ಅದಲ್ಲದೆ ಪಾಲಿಹೌಸ್ ಒಳಗಡೆ ನಾವು ತರಕಾರಿಗಳನ್ನು ಬೆಳೆದಾಗ ಮಳೆ ನೀರನ್ನು ಸಂಗ್ರಹಿಸಿ ಯಾವ ತರಹ ಬೆಳೆಯನ್ನು ಬೆಳಿಬೋದು ಅಂತ ಹೇಳೋದರ ಬಗ್ಗೆ ಕೂಡ ಅವರು ತಿಳಿದುಕೊಳ್ಬೋದು. ನಮ್ಮ ಸಂಸ್ಥೆಯ ಇನ್ನೊಂದು ವೈಶಿಷ್ಟ್ಯ ಅಂತ ಹೇಳಿದರೆ, ನಾವು ಯಾವ ತರಕಾರಿ ಬೆಳೆಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿರ್ತೀವೋ ಅದರ ಬೀಜೋತ್ಪಾದನೆಯನ್ನು ನಾವು ಹೆಚ್ಚಿನ ಮಟ್ಟಿಗೆ ಮಾಡ್ತಾಯಿದ್ದೇವೆ. ನಮ್ಮಲ್ಲಿಂದ ಯಾವ ಬೀಜ ಬೇಕು ಆ ತರಕಾರಿಯ ಬೀಜವನ್ನು ಅವರು ತೆಗೆದುಕೊಂಡು ಹೋಗ್ಬೋದು. ನಮ್ಮ ತಳಿಗಳನ್ನು ರೈತರು ತೆಗೆದುಕೊಂಡು ಹೋಗಿ ಬೆಳೆದಾಗ ಬಹುಶಃ ಕೆಲವು ಭಾಗದಲ್ಲಿ ಕೆಲವು ರೀತಿಯ ಸಮಸ್ಯೆಗಳಿರಬಹುದು. ಅಂಥ ಸಮಸ್ಯೆಗಳ ಬಗ್ಗೆ ಅಥವಾ ಆ ತಳಿಗಳಲ್ಲಿರುವ ಕೆಲವು ನ್ಯೂನತೆಗಳ ಬಗ್ಗೆ ನಮ್ಮ ವಿಜ್ಞಾನಿಗಳಿಗೆ ಹೇಳಿದ್ದೇ ಆದರೆ, ನಮ್ಮ ಮುಂದೆ ಬರುವಂಥ ತಳಿಗಳಲ್ಲಿ ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಮತ್ತೆ ಇನ್ನೂ ಉತ್ತಮ ತಳಿಗಳನ್ನು ಕೊಡೋದಕ್ಕೆ ನಮಗೆ ಅವಕಾಶ ಆಗುತ್ತೆ. ಆದ್ದರಿಂದ ರೈತ ಮತ್ತು ವಿಜ್ಞಾನಿಯ ಸಂಪರ್ಕ ಸಂಬಂಧ ಹೆಚ್ಚಿಗೆ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯೂ ಕೂಡ ಒಂದು ಇದರಲ್ಲಿ. ಆದ್ದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತೇನೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.